ಪಕ್ಷಕ್ಕೆ, ಮಹಿಳಾ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ, ಮಹಿಳಾ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ, ಮಹಿಳಾ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ 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 ಧಿಕ್ಕಾರ. ಮಹಿಳಾ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ, ಮಹಿಳಾ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ, ಮಹಿಳಾ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ. ಇವಾಗಲೇ ನಮ್ಮ ದಯವಿಟ್ಟು ಮಹಿಳೆಯರ ಮುಂದೆ ಧಿಕ್ಕಾರ 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 ಧಿಕ್ಕಾರ. ಕಾಂಗ್ರೆಸ್ ಪಕ್ಷಕ್ಕೆ, ಮಹಿಳಾ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ, ಮಹಿಳಾ ಹಕ್ಕನ್ನು ಕಿತ್ತುಕೊಂಡ ಕಾಂಗ್ರೆಸ್ ಪಕ್ಷಕ್ಕೆ, ಮಹಿಳಾ ಮೀಸಲಾತಿ ಹತ್ತಿಕ್ಕಿದ ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ನೀವು ಮಾತಾಡ್ಬಿಡಿ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ವಿಚಾರಗಳನ್ನ ಅರ್ಪಿಸ್ತಾ ಇದ್ದೇನೆ. ಇವತ್ತು ಐತಿಹಾಸಿಕ ಒಂದು ಪ್ರತಿಭಟನೆಯಲ್ಲಿ ನಾವೆಲ್ಲರೂ ಭಾಗವಹಿಸುವಂತಹ ಸುಸಂದರ್ಭ ಇವತ್ತು ನಮಗೆ. ಮೀಸಲಾತಿಯ ಬಿಲ್ಲನ್ನ ವಿರೋಧ ಮಾಡಿ ಮೆರಿತಾ ಇರತಕ್ಕಂಥ ಕಾಂಗ್ರೆಸ್ ಮತ್ತು ಅದರ ಮಿತ್ರಕೂಟಕ್ಕೆ ಇಡೀ ದೇಶವ್ಯಾಪ್ತಿ ವಿರೋಧವನ್ನು ವ್ಯಕ್ತಪಡಿಸಿ ಅವರಿಗೆ ಧಿಕ್ಕಾರವನ್ನು ಕೂಗಿ ಅವರಿಗೆ ಚೀಮಾರಿ ಹಾಕುವಂಥ ಕೆಲಸವನ್ನು ನಮ್ಮ NDA ಮಿತ್ರಕೂಟ ಮಾಡ್ತಾ ಇದೆ. ಇವತ್ತು ರಾಮನಗರದಲ್ಲೂ ಕೂಡ ನಾವು ನಮ್ಮ ಅಧ್ಯಕ್ಷರು ಮತ್ತು ನಮ್ಮೆಲ್ಲ ತಾಲೂಕು ಘಟಕದ ಅಧ್ಯಕ್ಷರು, ನಮ್ಮ ಮಹಿಳಾ ಅಧ್ಯಕ್ಷರು, ಎಲ್ಲ ಮಹಿಳಾ ಪದಾಧಿಕಾರಿಗಳು ಸೇರಿ ಇವತ್ತು ಈ ಮಹಿಳಾ ಮೀಸಲಾತಿ ಬಿಲ್ಲನ್ನು ವಿರೋಧ ಮಾಡಿದಂಥ ಕಾಂಗ್ರೆಸ್ ಮತ್ತು ಮಿತ್ರಕೂಟಕ್ಕೆ ಧಿಕ್ಕಾರವನ್ನು ಕೂಗಿ ಇವತ್ತು ಈ ದೇಶದ ಹೆಣ್ಣು ಮಕ್ಕಳು ನೀವು ಯಾವುದೇ ಕಾರಣಕ್ಕೂ ಇನ್ನು ಕಾಂಗ್ರೆಸ್ಸನ್ನು ನಂಬುವಂಥ ಪ್ರಶ್ನೆ ಇಲ್ಲ. ಈ ಕಾಂಗ್ರೆಸ್ನ ಈ ಗೂಸುಂಬಿತನಕ್ಕೆ ನೀವು ಧಿಕ್ಕಾರ ಹೇಳಲೇಬೇಕು. ಇವತ್ತೇನು ದೇಶದಲ್ಲಿ 3 ರಾಜ್ಯದಲ್ಲಿ ಮಾತ್ರ ಕಾಂಗ್ರೆಸ್ ಇದೆ. ಮುಂದಿನ ಚುನಾವಣೆಯಲ್ಲಿ ಆ 3 ರಾಜ್ಯದಲ್ಲೂ ಕೂಡ ಇವರ ಶವಪೆಟ್ಟಿಗೆಗೆ ಮಳೆ ಹೊಡೆಯುವಂಥ ಕೆಲಸ ಈ ದೇಶದ ನಾರಿ ಶಕ್ತಿ ಮಾಡಬೇಕು ಅಂತೇಳಿ ಇವತ್ತು ಒಂದು ಕರೆಯನ್ನು ಕೊಟ್ಟು ಈ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಇವತ್ತು ದೇಶವ್ಯಾಪ್ತಿ ಮಹಿಳೆಯರು ಎಲ್ಲರೂ ಕೂಡ ಸಬಲೀಕರಣ ಆಗಬೇಕು, ಮಹಿಳಾ ಪ್ರಾತಿನಿಧ್ಯ ಸಿಗಬೇಕು, ರಾಜಕೀಯ ಸ್ಥಾನಮಾನ ಸಿಗಬೇಕು ಅಂತ ಹೇಳಿ ಮಹಿಳೆಯರ ಮನಸ್ಸನ್ನು ಅರ್ಧಿತಂಥ ಆಸೆಯನ್ನು ಇವರು ನುಚ್ಚು ನೂರು ಮಾಡಿದ್ದಾರೆ. ಇವರಿಗೆ ಧಿಕ್ಕಾರ. ಕಾಂಗ್ರೆಸ್ನವ್ರು ಒಂದೇ, ಅವರ ಮಿತ್ರಕೂಟದ್ದಕ್ಕೆ ಮಂಡಿ ಊರಿದ್ದಾರೆ. ಕಾಂಗ್ರೆಸ್ನವ್ರಿಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇದರಲ್ಲಿ ಅಪ್ಪರ್ ಹ್ಯಾಂಡ್ ಆಗ್ತಾರೆ, ಅವ್ರಿಗೆ ಹೆಸರು ಹೋಗ್ಬಿಡ್ತದೆ ಅನ್ನೋಂಥ ಉದ್ದೇಶದಿಂದ ಈ ಮಸೂದೆಯನ್ನು ಬೀಳಿಸಿದ್ದಾರೆ.